ಅಯ್ಯೋ, ಓ ಫಸ್ಟೇ ಆಫ್ ರೋಡಿಂಗಾ? ಇದೇನು E20ನಾ ಇದು? ಪೆಟ್ರೋಲ್ ಅಪ್ ಟು E20. ಎಷ್ಟನೇ ಮಾಡಲ್ ಗುರು ಇದು? ಏ ಕುರಿ ಮರಿ ಅಣ್ಣ, ಈ ಕಲ್ ಮೇಲೆ ಓಡಿಸ್ಬೇಕು ಅಂತ ಅನ್ಕಂಡೆ. ಗಾಡಿ ಮಾತ್ರ ನೋಡಕ್ಕೆ ಏನು ಸಗಲ ಕಾಣಿಸ್ತೈತೆ ಅಂದರೆ, ಎಕ್ಸ್ಪಲ್ಸ್ ಬಿಟ್ರೆ ಒಂದು ADV ಗಾಡಿಯಲ್ಲಿ ಕೂತ್ಕೊತಿದ್ದೀನಿ ಅಂದರೆ ಇದೇ ಹಿಮಾಲಯನು. ನಾನು ನೈಟ್ಗೆ ಅಯ್ಯೋ, ಹೌ ಇಸ್ ಇಟ್? ಅದು ಹೇಗೆ ನನಗೆ ಈ ವಿಚಾರದಲ್ಲಿ ಅರ್ಥವಾಗದೇ ಇರೋದು. ಇದೇನು E20ನಾ ಇದು? ಪೆಟ್ರೋಲ್ ಅಪ್ ಟು E20. ಎಷ್ಟನೇ ಮಾಡಲ್ ಗುರು ಇದು? 2023 ಮಾಡಲ್ ಅನ್ಸುತ್ತೆ. ಹಂಗಾರೆ ಕೊಡ್ಬಾಯ್ತ. ಮತ್ತೆ ಎಷ್ಟನೇ ಮಾಡಲ್ ಇದು? 23 ಅನ್ಸುತ್ತೆ. 23ನೇ ಈ ಮಾಡಲ್ ಸ್ಟಾಪ್ ಆಗಿದ್ದು ಅಲ್ಲ. ಇದು E20 ಅದೇ, ಅದಕ್ಕೆ ಶಾಕ್ ಆಗಿದ್ದು. ಓ ಬಟ್ ಆದರೂ 2023 ಈ ಮಾಡಲ್ ಸ್ಟಾಪ್ ಆಯ್ತು. ಈಗ ಹೊಸದು ಬಂದೈತಲ್ಲ, ನಾನು ಅದಕ್ಕೆ ಗಾಡಿಸ್ತಿದ್ದು ಮಚ್ಚ. ಪರ್ಫೆಕ್ಟ್ ಅಂತೀಯ ನೈಟ್ಗೆ? ಗಾಡಿ ಟಾರ್ಕ್ ಮಾತ್ರ. ಓ ಫಸ್ಟೇ ಆಫ್ ರೋಡಿಂಗಾ? ನೋಡಿ, ಏನು ಫೀಲೇ ಆಗಲ್ಲ. ಎಕ್ಸ್ಪಲ್ಸ್ ಬಿಟ್ರೆ ನೆಕ್ಸ್ಟ್ ADV ಗಾಡಿ ಓಡಿಸ್ತಿರೋದೇ ಇದು. ಈ ಗಾಡಿದು ಆಫ್ ರೋಡ್ ಫೀಲ್ ಮಾಡೋಣ ಅಂದ್ಬಿಟ್ಟು ರೋಡ್ ತೋರಿಸ್ಕೊಂಡಿದ್ದೀನಿ. ಒಂಥರ ಚೆನ್ನಾಗೈತೆ ಓಡ್ಸೋಕ್ಕೆ. ಏ ಕುರಿ ಮರಿ ಅಣ್ಣ, ಈ ಕಲ್ ಮೇಲೆ ಓಡಿಸ್ಬೇಕು ಅಂತ ಅನ್ಕಂಡೆ. ನಾನು ಕೊಡಲ್ಲ. ನೋಡಿದ್ರೆ ನೀವು ಅಷ್ಟೊಂದೆಲ್ಲ ಆಫ್ ರೋಡಿಂಗ್ ಅಂತ ಏನಿಲ್ಲ. ಬಟ್ ಆದರೂ ನೋಡಿ, ಈಗ ನಮ್ಮ ಗಾಡಿಗಳಾದರೆ ಫುಲ್ಲು ಸ್ಲೋ ಮಾಡ್ಕೊಂಡು ಇದು ಮಾಡಬೇಕು, ಕೆಳಗೆ ಹೊಡಿತದೆ ಅಂತ. ಇದು ನೋಡಿ, ಏನೂ ತಲೆನೋವಿಲ್ಲ. ಸ್ಯಾಡಲ್ ಮಾಡೋಕ್ಕೂ ತುಂಬ ನಮ್ಮ ಹಳ್ಳಿ ಭಾಷೆ ಹೇಳಬೇಕು ಅಂದರೆ ಗಾಡಿ ಮೇಲೆ ನಿಂತ್ಕೋಬೇಕು, ಚೆನ್ನಾಗೈತೆ. ಇದು 2023 ಮಾಡಲ್ಲು. ಇದಾದ್ಮೇಲಿಂದ ಹೊಸ ಗಾಡಿ ಬಿಟ್ನಲ್ಲ, ಅದು ಮಾತ್ರ ಬಟ್ಟರ್ ಸ್ಮೂತ್ ಆಗೈತೆ. ಬಟ್ ಇದೊಂಥರ ರಿಯಲ್ OG ಇದ್ದಂಗೆ. ಆಫ್ ರೋಡಿಂದ ಮೇನ್ ರೋಡ್ ಬಂತು. ಮೇನ್ ರೋಡಲ್ಲಿ ನೋಡೋಣ. ಓಹೋ ಕ್ರೇಜಿ ಗುರು, 3ನೇ ಗೇರಲ್ಲಿ 100 ಅಂತೆ. ಮೊಗ್ಯಾಂಬೋಗೆ ಮಜಾ ಬಂದ್. ಪರ್ಫಾರ್ಮೆನ್ಸ್ ಆಫ್ ರೋಡಿಂಗ್ದು ನೋಡಕ್ಕಿಲ್ಲ, ಅದು ಪರ್ಟಿಕ್ಯುಲರ್ ರೋಡ್ ಅಂತ ಇಲ್ಲ. ಓ ಇದ್ರ ಕಾಂಪಿಟೇಟರ್ ಹೋಗ್ತಾ ಇದೆ. ಇದ್ರ ಮೇನ್ ಪರ್ಪಸ್ ಮಾಡಿರೋದು ಟೂರಿಂಗ್ ಮತ್ತೆ ಆಫ್ ರೋಡಿಂಗ್ಗೆ ಅಂತ. ಆಫ್ ರೋಡಿಂಗ್ ಆಮೇಲೆ ತೋರ್ಸೋಣ. ಟ್ಯಾಕೋಮೀಟ್ರು ಮಾತ್ರ ನಂಗೆ ಬೇರೆ ಲೆವೆಲಲ್ಲಿ ಇಷ್ಟ ಆಯಿತು ಗುರು. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಅದು ಕಿಲೋಮೀಟ್ರು ಮೈಲ್ಸ್ ಪರ್ ಅವರು ತೋರಿಸುತ್ತೆ. ಇಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ. ಇಲ್ಲಿ ಮಾಮೂಲಿ ಇಂಜಿನ್ ಚೆಕ್ ಲೈಟ್, ABS ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ತೋರಿಸುತ್ತೆ. ಇಲ್ಲಿ RPM, ಇಲ್ಲಿ ಸಪ್ರೇಟ್ ಟೈಮರ್ ಮೀಟ್ರು, ಇಲ್ಲಿ ಗೇರ್ ಎಷ್ಟನೇ ಗೇರಲ್ಲಿದೆ ಅಂತ ತೋರಿಸುತ್ತೆ. ಇದು ಫ್ಯೂಯಲ್ ಗೇಜು. ಇನ್ನು ಇಲ್ಲಿ ಬಂತು ಅಂದರೆ ಓಡೋಮೀಟ್ರು, ಟ್ರಿಪ್ಪು. ಇಲ್ಲೂ ಒಂದು ಸಪ್ರೇಟ್ ಟೈಮ್ ಇದೆ. ಇಲ್ಲೊಂದು ಟೈಮ್ ತೋರಿಸ್ತೈತೆ, ಇಲ್ಲೊಂದು ಟೈಮ್ ತೋರಿಸ್ತೈತೆ. ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ. ಗಾಡಿ ಮಾತ್ರ ನೋಡಕ್ಕೆ ಏನು ಸಗಲ ಕಾಣಿಸ್ತೈತೆ ಅಂದ್ರೆ, ನನ್ಗೆ ಪರ್ಸನಲ್ ಆಗಿ ಈಗ ಬರ್ತಿರೋ 450ಗಿಂತ ಇದು ಸಿಕ್ಕಾಬಟ್ಟೆ ಲವ್. ಈ ಮಾಡಲು ಪರ್ಟಿಕ್ಯುಲರ್ ಆಗಿ 2015 ಇಂದ 2023 ಗಂಟೆ ಇರುತ್ತೆ. ಆಮೇಲೆ ಹೊಸ ಹಿಮಾಲಯನ್ 450 ಬರುತ್ತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬಂತು ಅಂತಂದ್ರೆ, ಇದು ಹಿಮಾಲಯನ್ 450 ಆಗಿದ್ರು. ಇದು 411cc ಗಾಡಿ. BHP ಸೇಮ್ ನನ್ನ NS ಏನಿದೆ 24 BHP ಬರುತ್ತೆ. ಬಟ್ ಟಾರ್ಕ್ ಮಾತ್ರ 32 ಬರುತ್ತೆ. ಯಾಕಂದ್ರೆ ಈ ಗಾಡಿಲಿ ಮೇಯ್ನ್ ಆಗಿ ಖುಷಿ ಕೊಡೋದಂದ್ರೆ ಟಾರ್ಕೇನೆ. ಫ್ರಂಟಲ್ಲಿ 90/90 ಸೆಕ್ಷನ್ ಟೈರು, ಬ್ಯಾಕಲ್ಲಿ 140/80 ಸೆಕ್ಷನ್. ಸ್ಪೋಕ್ ವೀಲ್ ಇರೋದ್ರಿಂದ ಟ್ಯೂಬ್ಲೆಸ್ ಟೈರ್ ಬರಲ್ಲ, ವಿತ್ ಟ್ಯೂಬ್ ಟೈರೇ ಬರೋದು. ಒಂದ್ಸತಿ ಎಕ್ಸಾಸ್ಟ್ ನೋಟ್ ಕೇಳೋಣ ಇರಿ. ಆಕ್ಚುಲಿ ಗಾಡಿನೇನು ರಿವ್ಯೂ ಮಾಡ್ತಾ ಇಲ್ಲ. ನನ್ನ ಫ್ರೆಂಡ್ ಧನು ಹತ್ರ ಗಾಡಿ ಓಡಿಸ್ಬೇಕು ಮಚ್ಚ, ADV ಗಾಡಿ ನಾನು ಓಡಿಸಿಲ್ಲ ಅಂತ ಹೇಳಿದೆ. ಅದೇನೇ ಹೇಳಿ, ಎಂಥ ಗಾಡಿಗಳು ಬಂದರೂ ಓಲ್ಡ್ ಮಾಡಲ್ ಗಾಡಿಗಳನ್ನ ಬೀಟ್ ಮಾಡೋಕ್ಕೆ ಆಗಲ್ಲ. ಇನ್ನು ಗಾಡಿ ಟಾಪ್ ಸ್ಪೀಡ್ ಬಂದು ಕಂಪ್ನಿಯವ್ರು ಹೇಳೋದು ಒಂದು 130 ಕಿಲೋಮೀಟರ್ ಹೋಗುತ್ತೆ ಅಂತ. ನಾನೇನೆ 4ನೇ ಗೇರಲ್ಲಿ 120 ಹೊಡೆದಿದ್ದೀನಿ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಬೇಡದ ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಅಲ್ಲಿ 450cc ಅಂದ್ಬಿಟ್ಟು ಇದು 150 180 ಟಾಪ್ ಸ್ಪೀಡ್ ಹೋಗ್ಬೇಕು ಅಂತ ತಗೊಳ್ಳೋರ್ಗೆಲ್ಲ ಈ ಗಾಡಿ. ಇದ್ರ ಪರ್ಪಸ್ಸೇ ಬೇರೆ, ಟೂರಿಂಗು ಮತ್ತೆ ಆಫ್ ರೋಡಿಂಗ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿರೋಂಥ ಒಂದು ಮಾಸ್ ಗಾಡಿ. ಇನ್ನು ನಂಗೆ ಇದ್ರಲ್ಲಿ ಮೇಜರಾಗಿ ಇಷ್ಟ ಆಗಿದ್ದು ಅಂದರೆ, ಇಲ್ಲಿ
ಈ ಗೇರ್ ಇಂಡಿಕೇಟರ್ ಹೆಂಗ್ ತೋರಿಸುತ್ತೆ ಅಂತಂತಂದ್ರೆ ಗೇರ್ 1 ಗೇರ್ 2 ಗೇರ್ 3 ಅಂತ ಚೆನ್ನಾಗೈತೆ. ಒಂಥರ ಮೀಟರ್ ಕನ್ಸೋಲ್ ನನಗೆ ತುಂಬ ಇಷ್ಟ ಆಯಿತು ಈ ಗಾಡಿದು. ನನ್ಗೆ ಈಗ ಅನಿಸ್ತೈತೆ ಎಲ್ಲರೂ ನೀನು ನೈಟ್ಗೆ ಎಕ್ಸ್ಪಲ್ಸ್ ತಗೋ ಇಲ್ಲ ಅದೊಂದು ADV ಗಾಡಿ ತಗೋ ಅಂತಿದ್ರು, ಇಗ್ನೋರ್ ಮಾಡಿದೆ. ನಿನ್ ಜನ್ಮಕ್ಕೆ ಹೋಗೋ. NS ತಗೊಂಡಿದ್ದೆ, ನಂಗೆ ರಿಗ್ರೆಟ್ ಇಲ್ಲ. ಬಟ್ ಸ್ಟಿಲ್ ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಎರಡು ಆಲೋಚನೆ ಐತೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ 800 mm ಐತೆ. ಎಲ್ಲೂ ತಾಗತ್ತೆ ಗೀಗುತ್ತೆ ಅನ್ನೋ ಮಾತೇ ಇಲ್ಲ. ಪಾರ್ಕ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, 2ನೇ ಗೇರಲ್ಲಿ ಇಳಿಸಿದ್ದೀನಿ. 2ನೇ ಗೇರಲ್ಲಿ ಸ್ಟಾರ್ಟ್ ಮಾಡಿ ಯಾವ ನಾಕಿಂಗ್ ಫೀಲು ಇಲ್ಲ. 3ನೇ ಗೇರನ್ನು ಟ್ರೈ ಮಾಡಿಬಿಡೋದ. 3ನೇ ಗೇರು ಸ್ವಲ್ಪ ನಾಕಿಂಗು, ಬಟ್ ಏನಿಲ್ಲ, ನುಗ್ಗುತ್ತೆ. ಬ್ರೋ ಡ್ರ್ಯಾಗ್ ರೈಸು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬ್ರೋ ಒಂದು ಕ್ವಿಕ್ ಡ್ರ್ಯಾಗ್ ರೈಸು ಸ್ಟಾರ್ಟಾ. ಅಪ್ಪ ಕಣ